ಓಕೆ ಫ್ರೆಂಡ್ಸ್, ಇನ್ನು ಕನ್ಯಾಕುಮಾರಿನ ಮಾಡಿ ಇನ್ನು 67 ಕಿಲೋಮೀಟ್ರ್ ಐತಿ. ಒಂದು ಜಸ್ಟ್ ಒಂದು ಟೀ ಬ್ರೇಕ್ ತೊಗೊಳಮಂತ ಮತ್ತು ರೈಡ್ ಕಂಟಿನ್ಯೂ ಮಾಡಮು. ಇವತ್ತು ನೈಟ್ ಸ್ಟೇ ಕನ್ಯಾಕುಮಾರಿನ ಟೀ ಬ್ರೇಕ್ ತೊಗೊಳಮಂತೀಗ. ಫುಲ್ 12:53 ಟೈಮ್. ಸುಸ್ತಾಗಿ ಪೆಟ್ರೋಲ್ ಬಂಕ್ ಹೆಂಗೆ ಮುಕ್ಕೊಂಡ್ರೆ ನೋಡಲಿ ಇಬ್ರು. ಕುಮಾರ ಕಂಠೀರವ, ಬೆಳಗಾಗಿದೆ, ಎಬ್ಸೋದಕ್ಕೆ ಬಂದಿದ್ದೀನಿ, ಹೇಳೋ ಮಾರಾಯ. ಗುಡ್ ಮಾರ್ನಿಂಗ್ ಕನ್ಯಾಕುಮಾರಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವಾಗ ಜಲ್ದಿ ಎದ್ದೀವಿ. ರಾತ್ರಿ ಅಷ್ಟು 2:30 ಮುಕ್ಕೊಂಡಿವಿ. ಟೈಮ್ ಬಂದ್ಬಿಟ್ಟು 6:07 ಆಗೈತಿ. ಇಷ್ಟೆಲ್ಲ ರಶ್ ಅದಕ್ಕೆ ಇಷ್ಟೆಲ್ಲ ಜಲ್ದಿ ಹಂಗೆ ಇದು ಅಂತಂದ್ರೆ ಇದು ಎಲ್ಲರೂ ಕನ್ಯಾಕುಮಾರಿ ಸನ್ರೈಸ್ ನೋಡೋಕೆ ಹೊಂಟಾರ. ಸೊ ಅದ್ರ ಒಂದಿಷ್ಟು ರಶ್ ಐತಿ. ಒಮ್ಮೆ ಪ್ರಕೃತಿ ಸವಿನಂತ ನಾವು ಬೀಚ್ ಟೈಪ್ ಆಫ್ ಗೈಸ್ ಅಲ್ಲ. ಬೀಚ್ ನಮ್ಗೆ ಅಷ್ಟು ಆಗ್ಬರಂಗಿಲ್ಲ ಅಂದ್ರೆ ಈಜಾಡಕ್ಕೆ ಬರಂಗಿಲ್ಲ ಅಂದ್ರೆ ಬೀಚ್ ಆಗ್ಬರಂಗಿಲ್ಲ ಬಿಡು. ಅದ ವಿವೇಕಾನಂದ ರಾಕ್ ಮೆಮೊರಿಯಲ್ ಸನ್ರೈಸ್ ಆತ. ಸ್ವಲ್ಪ ಶಾರ್ಟ್ಸ್ ಮಾಡೀನಿ, ನೋಡು ಮುಂದೆ ಹೆಂಗೆ ಕಾಣ್ತದಂದ. ಅಲ್ಲಿ ಹೋಗ್ಬೇಕು ನಾವು. ಫೆರಿ 7:25 ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಬೋಟ್ ರಾಶ್ ಅಲ್ಲಿ ಹೋಗಿ 2 ಬಿಟ್ಟು ಹೋಗಿ ಬಂದು ಮತ್ತು ವಾಪಸ್ ಇಲ್ಲಿ ಬರೋದು. ಇಲ್ಲಿ ಬಂದುಬಿಟ್ರೆ ಇವತ್ತಿಂದ ಇಲ್ಲ ಆಲ್ಮೋಸ್ಟ್ ಮುಗ್ದಂಗೆ. ಸೊ ಹೋಗೋಣ ಅಂತ ಇವತ್ತಲ್ಲಿ. ದಿಸ್ ಈಸ್ ಕನ್ಯಾಕುಮಾರಿ ಸನ್ರೈಸ್. ಭಯ ಪುರಿ ಎಲ್ಲ ತಿಂದಿಲ್ಲ. ಪುರಿ ದೋಸೆ ಗೀಸ ನಾಷ್ಟ ಮಾಡಿದ್ವಿ. 15,000 ರೂಪಾಯಿ ಬಿಲ್ ಆಗೈತಿ. ಇಲ್ಲ ಇವರ ಎಲ್ಲ 15,000 ರೂಪಾಯಿ ಬಿಲ್ ಮಾಡ್ಯಾರ. ಬಿಲ್ ನೋಡಿ 15,000 ರೂಪಾಯಿ ಬಿಲ್ ಆಗ್ಬಿಟ್ಟೈತಿ. ಇದು ಏನು ಟೈಮ್ ಮಾಡೋಕೆ ಹೋಗಿ ಏನೇ ಮಾಡಿಬಿಟ್ರೆ ಅದು. ನಾಷ್ಟ ಮಾಡಿದ್ವಿ. ನೋಡಿ ಫ್ರೆಂಡ್ಸ್, ಇವ್ರ ಹತ್ರ ದುಡ್ಡಿಲ್ಲ. ಇವರೆಲ್ಲ ಕಿತ್ತಾಡ್ತಿದ್ದಾರೆ. ಎಲ್ಲೋ ಒಂದು ಬೆಡ್ಕೊಂಡು ಕೇಳ್ಕೊಂಡು ಬಂದು ಒಂದು 2,000. ಇವರು ಯಾರೋ ಸ್ವಲ್ಪ ಜಗಳ ಆಗ್ತಿದೆ ಇಲ್ಲಿ. ಅದು ಬಿಡು, ನಂದು ನಿಂದು ಆಯ್ತು. ಇದು ಲೈವ್ ಅಲ್ಲಿ ರೆಕಾರ್ಡ್ ಮಾಡ್ತಿದ್ದೀನಿ. ಯಾಕಂತಂದ್ರೆ ನಿಮ್ಗೂ ಗೊತ್ತಾಗಬೇಕು ನಿಮ್ಮ ಫ್ರೆಂಡ್ಸ್ ಜೊತೆ ಬಂದಾಗ ಹೇಗಿರುತ್ತೆ ಅಂತ. ಸೊ ಈ ತರ ಆದಾಗೆಲ್ಲ ಏನ್ ಮಾಡೋದಂದ್ರೆ, ಸೊ काम कर 200 रुपए दे और 50 रुपए काट ओवर एक्टिंग के वजह. ಆ ಕಡೆ ಹೋಗಿದ್ವಿ. ಫೆರ್ರಿ ರೈಡನ ಈ ಕಡೆ ಐತಂತೆ. ಈ ಕಡೆಯಿಂದ ಆಚೆ ಹೋಗ್ಬೇಕಂತೆ. ಫೆರೀಸ್ ಆ ಕಡೆ ಇಲ್ಲ. ಸೊ ಫೆರೀಸ್ ಕಡೆ ಹೊಂಟೀವಿ. ಹುಡ್ಕತ್ತೆ ಫೆರಿ ಎಲ್ಲಿ. ಫೆರಿ ಅಂದರೆ ಬೋಟ್ದಾಗ ಹೋಗೋದು ಮರೆ. ಇಂಗ್ಲೀಷ್ದಾಗ ನಾವು ಭಾಳ ಇಂಗ್ಲೀಷ್ಗೆ ಅರ್ಧಂಬರ್ಧ ಇಂಗ್ಲೀಷ್ ಕಲ್ತೀವಿ. ಫೆರಿ ಹೋಗ್ಬೇಕು. ಎಲ್ಲಿತ್ತು ಯಾರಿಗೆ ಗೊತ್ತು. ಈ ಕಡೆನೇ ಇರ್ಬೇಕು. ಕನ್ಯಾಕುಮಾರಿ ಟ್ರಾಫಿಕ್ ಪೊಲೀಸ್, ನೋ ಪಾರ್ಕಿಂಗ್. ಇಲ್ಲಿ ಬಂದವ್ರು ಯಾರಿಗಾರ ಜಾಸ್ತಿ ಕ್ಯೂ ಇತ್ತು ಏನಾರ ಇತ್ತಂದ್ರೆ ವೇಟಿಂಗ್ ಹಾಲ್ ಮಾಡ್ಯಾರ. ವೇಟಿಂಗ್ ಹಾಲ್ದಾಗ ಸ್ವಲ್ಪ ಇನ್ಫಾರ್ಮೇಟಿವ್ ವಿಡಿಯೋ ಇದು ಹಾಕ್ಯಾರ. ಇಲ್ಲಿ ಫೋಟೋಸ್ ಪೋಸ್ಟರ್ ಹಾಕಿರ. ವಿವೇಕಾನಂದ ಅವ್ರದ್ದು, ಅವ್ರ ಡೆಡಿಕೇಶನ್, ಅವ್ರ ಗುರು ರಾಮಕೃಷ್ಣ ಅವ್ರದ್ದು ಅವೆಲ್ಲ ಹಾಕ್ಯಾರ ಇಲ್ಲಿ. ಸೊ ಜಸ್ಟ್ ಏನು ಅವೇರ್ನೆಸ್, ಖಾಲಿ ಕುಂತು ಏನಾದರೂ ಓದಿ ಇನ್ಫಾರ್ಮೇಟಿವ್ ಮಾಡಲಿ, ಟಿಕೆಟ್ ತೊಗೊಂಡ್ಬಿಡ ಇನ್ಫಾರ್ಮ್ ಮಾಡ್ಯಾರ. ಸೊ ದಿಸ್ ಈಸ್ ವೇಟಿಂಗ್ ಹಾಲ್. ವೇಟಿಂಗ್ ಹಾಲಿಂದ ಸ್ವಾಮಿ ವಿವೇಕಾನಂದ ರಾಕ್ ಮೆಮೊರಿಯಲ್. ಆ್ಯಕ್ಚುಲಿ ಇದ್ರದ್ದು ಕತೆ ಏನಂತಂದ್ರೆ, ಸ್ವಾಮಿ ವಿವೇಕಾನಂದವರು ಇಲ್ಲಿ ಬಂದು 3 ದಿವಸ ತಪಸ್ಸು ಮಾಡ್ತಾರಂತ. ಓಕೆ, ಅದಕ್ಕಿಂತ ಮುಂಚೆ ಏನಂತಂದ್ರೆ, ಪಾರ್ವತಿ ಶಿವನ ಮದುವೆ ಆಗೋದ ಮುಂಚೆ ಇಲ್ಲಿ ಬಂದು ಮದುವೆ ಆಗೋದು ಮುಂಚೆ ಅಂದ್ರೆ ಶಿವಾನಂದ ಗಂಡ ಆಗಲಿ ಅಂತ ಬಂದು ಇಲ್ಲಿ ಮೆಡಿಟೇಷನ್ ಮಾಡ್ತಾರೆ, ಧ್ಯಾನ ಮಾಡ್ತಾರೆ. ಅದು ಅವಾಗ ಮೊದಲಿನ ಸುದ್ದಿ ಇದು. ಇಲ್ಲಿ ನೋಡ್ಬೋದು ಸನ್ರೈಸ್ ಕ್ಯಾಲೆಂಡರ್ ಐತಿ. ಡೈರೆಕ್ಷನ್ ಕೊಟ್ರಲ್ಲ, ದಕ್ಷಿಣಾಯಂ ಉತ್ತರಾಯಂ. ಈ ಇಷ್ಟರಾಗ ಸನ್ರೈಸ್ ಹೆಂಗೆ ಆಗುತ್ತೆ ಅಂತಂದು ಕೊಟ್ರಲ್ಲಿ. ಸೊ ನಿಮ್ಗೆ ಬೆಳಗ್ಗೆ ಹೇಳಿದ್ದೆ ನಾನು, ಇದು ಸನ್ರೈಸ್ ಪಾಯಿಂಟ್ ಅಂತ. ಎಲ್ಲ ಕಡೆ ನೀವು ಸನ್ಸೆಟ್ ಪಾಯಿಂಟ್ ನೋಡಿರ್ತೀರಿ. ಸನ್ರೈಸ್ ಪಾಯಿಂಟ್ ಕನ್ಯಾಕುಮಾರಿದಾಗೈತಿ. ಸೊ ಇದು ಅದ್ರ ಕ್ಯಾಲೆಂಡ್ರ್, ಯಾವ ಟೈಪ್ ದಕ್ಷಿಣದಿಂದ ಉತ್ತರ ನಡಕ್ಕೆ ಏನು ಸನ್ರೈಸ್ ಆಗುತ್ತೆ ಅನ್ನೋದು ಕೊಟ್ಟರೆ ಇಲ್ಲಿ. ಈ ರಾಕ್ ಮೆಮೊರಿಯಲ್ ಆ್ಯಕ್ಚುಲಿ ಕಾಂಟ್ರವರ್ಷಿಯಲ್ದಾಗ ಇರ್ತದೆ. ಯಾಕಂತಂದ್ರೆ
ನಾವು ಫಿಶರ್ಮೆನ್ಸ್ ಎಲ್ಲ ಇದೆಲ್ಲ ಒಂದು ಎಕ್ಸ್ ಮಾರ್ಕ್ ಹಾಕ್ಬಿಟ್ಟಿದ್ರಲ್ಲಿ. ಯಾಕಂತಂದರೆ ಇದು ಲಾಸ್ಟ್ ಅಂತ ಹೇಳಿ ಎಕ್ಸ್ ಮಾರ್ಕ್ ಹಾಕಿದ್ರೆ, ಸೊ ಅದು ಹಿಂದೂ ಟೆಂಪಲ್ ಅಂತ ಹೇಳ್ಬಿಟ್ಟು ಪ್ರೊಟೆಸ್ಟ್ ಮಾಡಿದ್ರೆ ಅವಾಗ ರಾತ್ರಿ ಅದನ್ನೆಲ್ಲ ಕೇಸೆಲ್ಲ ಆಗಿ ರಾತ್ರಿ ಬಂದದು ಎಕ್ಸ್ ಮಾರ್ಕ್ ಏನು ಹಾಕಿದ್ರಲ್ಲ ಫಿಶರ್ಮೆನ್ಸ್, ಅದನ್ನೆಲ್ಲ ತೆಗೆದ್ರೆ ಆಮೇಲೆ ಅದಾದ್ಮೇಲೆ ಏನೋ ಕ್ರಿಶ್ಚಿಯನ್ಸ್ ಏನು ಹೇಳ್ತಿದ್ರು, ಇದು ಸೆಂಟ್ ಝೇವಿಯರ್ದೇನೋ ಐತೆ ಅಂತದೇನು ಹೇಳಿದ್ರೆ. ಸೊ ಲಾಸ್ಟಿಗೆ ಕೋರ್ಟ್ರೆ ಎಲ್ಲ ಕೇಸ್ ಫೈನಲ್ ಆದ್ಮೇಲೆ ಇದು ಸ್ವಾಮಿ ವಿವೇಕಾನಂದ ರಾಕ್ ಮೆಮೋರಿಯಲ್ ಮಾಡ್ಬೇಕಂತ ಫಿಕ್ಸ್ ಆತ. ಆ್ಯಕ್ಚುಲಿ ಮೆಡಿಟೇಷನ್ ಹಾಲ್ದಾಗ ಒಂದು 10-15 ಮಿನಿಟ್ಸ್ ಮೆಡಿಟೇಟ್ ಮಾಡಿದ್ವಿ. ಹೆಂಗೆ ಇರುತ್ತಂದ್ರೆ ಅದೊಂದು ಡಿಫ್ರೆಂಟ್ ವೈಬ್ ಇರ್ತದಲ್ಲಿ, ಅದು ವೈಬ್ರೇಷನ್ಸ್ ಫೀಲ್ ಆಗ್ಬೋದು, ಅದೇನೋ ಒಂದು ಟೈಪ್ ಆಫ್ ವೈಬ್ರೇಷನ್ಸ್ ವೈಬ್ ಫೀಲ್ ಆಗ್ಬೋದು. ಆ ಮೆಡಿಟೇಷನ್ ಹಾಲ್ದಾಗ ಹಂಗಿತ್ತು. ಬಂದರೆ ನೀವು ಟ್ರೈ ಮಾಡಿ, 10-15 ಮಿನಿಟ್ಸ್ ಜಸ್ಟ್ ಡಾರ್ಕ್ ರೂಮ್ ಕಂಟಿನ್ಯೂದಾಗ ಓಮ್ ಅಂತ ರಿಪೀಟ್ ಆಗ್ತಿರುತ್ತೆ. ಬರೋವಾಗ ಓಪನ್ದಾಗ ಬಂದ್ವಿ, ಹೋಗ್ಬೇಕಲ್ಲ ಲೈನ್ದಾಗ ಹೋಗ್ಬೇಕು. ಸರಿ ವೇಟ್ ಮಾಡಿ ಬಂದೈತಿ. ಸರಿ ಜಾಕೆಟ್ ನಾವು ತೊಗೊಂಡು ವಾಪಸ್ ಇಡೋದು, ನೆಕ್ಸ್ಟ್ ಹೋಗೋರು ವಾಪಸ್ ತೊಗೊಂಡಿರ್ತಾರೆ. ಫ್ರೆಂಡ್ಸ್ ಎಲ್ಲ ಕನ್ಯಾಕುಮಾರಿ ನೋಡಿದ್ವಿ, ಅಂದರೆ ಕನ್ಯಾಕುಮಾರಿ ರಾಕ್ ಮೆಮೋರಿಯಲ್ ನೋಡಿದ್ವಿ, ಯಾಕಂದ್ರೆ ರಾಕ್ ಮೆಮೋರಿಯಲ್ ನೋಡಿ ವಾಪಸ್ ಫೆರಿದಾಗ ಹೋದ್ವಿ, ಫೆರಿದಾಗ ಬಂದ್ವಿ. ಈಗ ಏನಿಲ್ಲ, ರೆಸ್ಟ್ ಮಾಡ್ಬೇಕು, ರೆಸ್ಟ್ಲೆಸ್ನೆಸ್ ಭಾಳ ಆಗೈತಿ. ಈಗ ಸುಮ್ಮನೆ ಎಲ್ಲರೂ ಜ್ಯೂಸ್ ಕುಡಿದು ರೂಮಿಗೆ ಹೋಗಿ ಮುಕೊಂಬಿಡ್ತೀವಿ, ಆರಾಮ್ ರೆಸ್ಟ್ ಮಾಡ್ತೀವಿ. ಅದು ಕಂಪ್ಲೀಟ್ ಡೇ ಅಂದ್ರೆ ಏನೋ ಮಧ್ಯಾಹ್ನ ಎದ್ದು ಹೋಗ್ತೀವಿ, ಬಟ್ ಅಲ್ಲಿ ಮಾಡಿ ರೆಸ್ಟ್ ಮಾಡ್ತೀವಿ ಅಂತ. ನೆಕ್ಸ್ಟ್ ಡೆಸ್ಟಿನೇಷನ್ ಏನಂತಂದ್ರೆ ಮುಂದೆ ನಿಮ್ಗೆ ಗೊತ್ತಾಗತ್ತೆ, ನೋಡೋ ಮುಂದೆ. ಹಾಂ ಫ್ರೆಂಡ್ಸ್, TRB ರೆಸಿಡೆನ್ಸಿಗೆ ಸ್ಟೇ ಮಾಡಿದ್ವಿ ನಿನ್ನ ರಾತ್ರಿ ಆಲ್ಮೋಸ್ಟ್ 1:00 ಬಂದ್ವಿ. ಬೆಳಗ್ಗೆ ನೋಡಿದೆಲ್ಲ ಸನ್ರೈಸ್ ಎಲ್ಲ ನೋಡಿ ವಾಪಸ್ ವಿವೇಕಾನಂದ ರಾಕ್ ಮೆಮೋರಿಯಲ್ ಮುಗಿಸ್ಕೊಂಡು ರೂಮಿಗೆ ಬಂದು ಒಂದು 11:30ಗೆ ರೆಸ್ಟ್ ಮಾಡಿದ್ವಿ. 3 ಗಂಟೆ ಮಟ್ಟ, 3 ಗಂಟೆಗೆ ಫ್ರೆಶನ್ ಅಪ್ ಆಗಿ ಸೊ ಈಗ ಹೊರಡ್ತೀವಿ. TRB ರೆಸಿಡೆನ್ಸ್ ರೂಮ್ ಭಾಳ ಚಲೋ ಇತ್ತು, ಕ್ಲೀನ್ ಇತ್ತು, ಹೈಜೀನ್ ಇತ್ತು, ರೂಮ್ ಚಲೋ ಇತ್ತು. ಸೊ ಈಗ ಹೆಡ್ಡಿಂಗ್ ಟು ವರ್ಲ್ಡ್ಸ್ ತಿರುವನಂತಪುರಂ ಕೂಡ ಹೋಗ್ಬೇಕಂತ ಐತಿ ಈಗ ಪ್ಲ್ಯಾನ್. ಸೊ ತಿರುವನಂತಪುರಂ ಕೂಡ ಹೊಂಟೇವಿ. ಇಲ್ಲಿ ಒಂದು ಸ್ವಲ್ಪ ಹಂಗೆ ಸ್ನ್ಯಾಕ್ಸ್ ತಿಂದ್ವಿ, ಸಮೋಸ, ಬಜ್ಜಿ, ಚಹಾ ಕುಡಿದ್ವಿ. ಬಾದಾಮ್ ಹಾಲು, ಅದು ಫುಲ್ ತವಾದಾಗೆಲ್ಲ ಬಾದಾಮ್ ಹಾಲು ಮಾಡಿದ್ದಾವ. ಇದು ಕೊಚ್ಚಿ ಕನ್ಯಾಕುಮಾರಿ ರೋಡ್ ಭಾಳ ಬಿಸಿ ಐತಿ. ಇದು ತಿರುವನಂತಪುರಂಗೆ ಹೋಗುತ್ತೆ, ಅದರ ರೋಡ್ ಭಾಳ ಬಿಸಿ ಐತಿ. ಬಟ್ ಸೈಟ್ ಸೀನ್ರಿ ಆ್ಯಸ್ ಬ್ಯೂಟಿಫುಲ್ ಆ್ಯಸ್ ದ ಟ್ರಾಫಿಕ್. ಆ್ಯಕ್ಚುಲಿ ಅಲ್ಲೆಲ್ಲ ಭಾಳಷ್ಟು ಲೇಕ್ ಅದಾವೆ, ಇಲ್ಲಿ ಲೇಕ್ ಅವೆಲ್ಲ ಭಾಳ ಅದಾವೆ. ಟ್ರಾಫಿಕ್ ಆಗೋ ಆ್ಯಕ್ಚುಲಿ ಒಂದೇ ರೋಡ್ ಐತಿದೆ, ಅದರ ಸಂಬಂಧ ಹಿಂಗೆ ಇರ್ಬೇಕೇನಪ್ಪ. ಭಾಳ ಟ್ರಾಫಿಕ್ ಐತೆ, ಆಗಳಿಂದ ಹೊಡೆದೇವೆ, ಟ್ರಾಫಿಕ್ ಜಾಸ್ತಿ ಐತಿ. ಬಟ್ ರೋಡ್ ಕಂಡೀಷನ್ಸ್ ಆರ್ ಟೂ ಗುಡ್. ನಾ ಕೇರಳ ಲಾಸ್ಟ್ ಹೋದ ವರ್ಷ ಟ್ರಿಪ್ಪಿಗೆ ಬಂದಾಗೂ ಕಾರ್ದ ಬೈ ರೋಡ್ ಬಂದಿದೆ, ಮುನ್ನಾರೆಲ್ಲ ಅಡ್ಡಾಡಿದ್ವಿ. ಅದು ರೋಡ್ ಕಂಡೀಷನ್ ಟೂ ಗುಡ್. ಈಗ ರೋಡ್ ಖಾಲಿ ಸಿಕ್ಕೈತಿ, ಹೊಡಿ ಮತ್ತೆ ನಿಮ್ಗೆ ಹೇಳಿದ್ರೆ ಮುಂದೆ. ಬ್ಯೂಟಿಫುಲ್ ರೋಡ್ ಐತಿ, ರೋಡ್ ಖಾಲಿ ಐತಿ. ಈಗ ಜಸ್ಟ್ ತಿರುವನಂತಪುರಂ ಇನ್ನೊಂದು 30 ಕಿಲೋಮೀಟ್ರ್ ಐತಿ. ಅವಾಗ ಈ ಇಷ್ಟು ಚಲೋ ರೋಡ್ ಬಂದೈತಿ ಆ್ಯಂಡ್ ಬ್ಯೂಟಿಫುಲ್ ಸನ್ಸೆಟ್ ಐತಿ ಸೈಡಿಗೆ. ವಾವ್, ಭಾರಿ ಐತಿ ರೋಡ್ ನೋಡ್ರಿ, ಎಷ್ಟು ಬ್ಯೂಟಿಫುಲ್. ಆ ಫಿಟ್ಟಿಂಗ್ಸ್ ಅದೆಲ್ಲ ಬ್ಲಿಂಕ್ ಆಗೋದೆಲ್ಲ ಭಾರಿ ಕಾಣೋದು. ಆ್ಯಕ್ಚುಲಿ ಒಂದೊಂದು ಮೂಮೆಂಟ್ಸ್ ಇರ್ತಾವೆ, ಅವು ನೋಡೋದ್ರಿಂದ ಬಂದು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು, ಅದನ್ನ ಸವಿಬೇಕು. ದಟ್ ವಿಲ್ ಬಿ ಬೆಸ್ಟ್ ಅನ್ಸುತ್ತೆ, ಅದ ಬೆಸ್ಟ್ ನೋಡೋದಕ್ಕಿಂತ. ಬಟ್ ಅಟ್ಲೀಸ್ಟ್ ನಿಮ್ಗೆ ಗೊತ್ತಾಗತ್ತಲ್ಲ ಹಿಂಗೈತೆ ಅಂತ ಅನ್ನೋದು, ನೋಡಾದ್ರೂ ಬರ್ರಿ ಅಟ್ಲೀಸ್ಟ್. ಬಹಳ ಬ್ಯೂಟಿಫುಲ್. ನಾವು ಈಗ ಕೇರಳ ದ ಗಾಡ್ಸ್ ಓನ್ ಕಂಟ್ರಿಗೆ ಎಂಟ್ರಿ ಆಗೇವಿ. ಈಗ ನಾವು ಫಸ್ಟ್ ಪ್ಲೇಸ್ ಹೊಂಟಿದ್ದೆ ತಿರುವನಂತಪುರಂದಾಗ ಅನಂತ ಪದ್ಮಸ್ವಾಮಿ ಟೆಂಪಲ್. ಅದರದ್ದು ಒಂದು ಮಿಸ್ಟ್ರಿ ಐತಿ, ಅದರದ್ದು ಒಂದು ರಹಸ್ಯ ಐತಿ. ನಾನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೇನೆ ಅಂತ, ನನಗೆ ಗೊತ್ತಿರೋ ಪ್ರಕಾರ ನಾ ಎಕ್ಸ್ಪ್ಲೇನ್ ಮಾಡ್ತೇನೆ ಅಂತ. ಏನಾದ್ರು ತಪ್ಪಾದ್ರೆ ಪ್ಲೀಸ್ ಇನ್ಫಾರ್ಮ್ ಮಾಡಿರಿ. ಇದು ತಪ್ಪೈತೆ ಅಂದ್ರೆ ಕಮೆಂಟ್ ಸೆಕ್ಷನ್ದಾಗ ಹೇಳ್ರಿ. ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್, ಆಮೇಲೆ ಅದು ಟನ್ ಅಂತ ಹೊಡೆದ್ಬಿಡ್ರಿ ಆಯ್ತಾ. ಇದು ಅನಂತ ಪದ್ಮಸ್ವಾಮಿ ಟೆಂಪಲ್, ಅದ್ರದ್ದು ಗೋಪುರಲ್ಲಿ ಸ್ವಲ್ಪ ಮ್ಯಾಕ್ ಕಾಣತೈತಿ. ಗಾಡೀಲಿ ಪಾರ್ಕ್ ಮಾಡಿ ಹೋಗ್ತೀವಂತ, ಹೋಗಿ ಒಂದು ದರ್ಶನ ಮಾಡ್ಕೊಂಬರೋಮ ಅಂತ. ಪಟ್ಟಣ ಲುಂಗಿ ತೊಗೋಬೇಕಿಲ್ಲೇ, ಲುಂಗಿ ತೊಗೊಂಡು ಹೋಗ್ಬೇಕು, ಬಿಡೋಂಗಿಲ್ಲ ಅವರು. ಓಕೆ, ಎಲ್ಲ ಮುಗಿಸಿದ್ವಿ. ಈಗ ದೇವ್ರದ್ದು ಒಂದು ರೌಂಡ್ ನೋಡಿ ನಾನು ಹೇಳಿದ್ನಲ್ಲ, ತಮಿಳ್ನಾಡು, ಕೇರಳ ಇವೆಲ್ಲ ಸೌತರ್ನ್ ಏನು ನಮ್ಗಿಂತ ಸೌತ್ ಏನು ಅದಾವಲ್ಲ, ಎಲ್ಲರದು ಕಂಪಲ್ಸರಿ 4 ಎಂಟ್ರೆನ್ಸ್ ಇರ್ತಾವೆ. ಈಸ್ಟ್,
ವೆಸ್ಟ್, ನಾರ್ತ್, ಸೌತ್. ಈ ಟೆಂಪಲ್ಗೂ ಹಂಗೈತಿ. ಪದ್ಮನಾಭ ಸ್ವಾಮಿ ಟೆಂಪಲ್ಗೂ 4 ಎಂಟ್ರೆನ್ಸ್ ಅದಾವೆ, ಟವರ್ ಅದಾವೆ. ಒಳಗೆ ದರ್ಶನ ಮಾಡೋ ಗರ್ಭಗುಡಿ ಎಷ್ಟು ಬ್ಯೂಟಿಫುಲ್ ಐತೆ ಅಂದ್ರೆ ಎಲ್ಲ ಗೋಲ್ಡಿಂದ ಐತಿ. ಎಲ್ಲ ಅಲ್ಲಿರೋ ಐಟಮ್ಸ್ ಎಲ್ಲ ಗೋಲ್ಡ್. ಏನೈತಪ್ಪ ಹೇಳ್ತೀನಿ, ಅಲ್ಟಿಮೇಟ್ ಐತಿ ಗರ್ಭಗುಡಿ. ಗೈಸ್ ಆ್ಯಕ್ಚುಲಿ ಕ್ಯಾಮ್ರಾ ಅಲೋ ಮಾಡಂಗಿಲ್ಲ ಅಂತ ಫೋನ್ ಅಲೋ ಮಾಡ್ತಾರಂತ. ಫೋನ್ದಾಗ ಫೋಟೋ ತೆಗಿಬೋದು, ಕ್ಯಾಮ್ರಾದಾಗ ಫೋಟೋ ತೆಗಿಯಂಗಿಲ್ಲ. ನೈಸ್. ಇದರ ಟೈಮಿಂಗ್ ಬಂದುಬಿಟ್ಟು ಮಾರ್ನಿಂಗ್ 3:30 ಈವ್ನಿಂಗ್ ಓಪನ್ ಆಗೋದು. ಟೆಂಪಲ್ ಓಪನ್ ಆಗೋದು 8:30 ಮಟ್ಟ. ನಮ್ದು 8:30 ಲಾಸ್ಟ್ ದರ್ಶನ ತೊಗೊಂಡಿದ್ದು ನಾವು. ಭಾಳಷ್ಟು ಸ್ಟೋರಿ ಐತಿ ಈ ಟೆಂಪಲ್ ರಿಲೇಟೆಡ್. ಭಾಳ ಸ್ಟೋರೀಸ್ ಅದಾವು. ಒಬ್ಬ ಋಷಿಮುನಿ ವಿಷ್ಣು ಭಕ್ತ ಇರ್ತಾರೆ. ಅವ್ರಿಗೆ ವಿಷ್ಣುನ ಅವತಾರ ನೋಡ್ಬೇಕಂತ ಭಾಳ ಆಸೆ ಇರುತ್ತೆ. ಅದಕ್ಕೆ ಅವ್ರು ಡೈಲಿ ತಪಸ್ಸು ಮಾಡ್ತಿರ್ತಾರೆ. ಡೈಲಿ ತಪಸ್ಸು ಮಾಡ್ಬೇಕಾರೆ ಒಬ್ಬ ಹುಡುಗ ಡೈಲಿ ಕಾಡ್ತಿರ್ತಾನೆ. ಬಂದು ಕಾಡೋದು ಮಾಡ್ತಿರ್ತಾನೆ. ಒಂದ್ಸತಿ ಹಿಡಿತಾರೆ ಅವ್ರನ್ನ. ಹಿಡಿದ್ಮ್ಯಾಗ ಕೇಳ್ತಾರೆ ಯಾರು ನೀನು ಅಂತ. ಅವ್ನು ಮಾಯ ಆಗ್ಬಿಡ್ತಾನೆ, ಅಲ್ಲೇ ಓಡೋಗ್ಬಿಡ್ತಾನೆ. ಅವಾಗ ಹಿಡಿಯೋಕ್ಕಾಗಂಗಿಲ್ಲ. ಆಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಇದು ಯಾವುದೋ ಸಣ್ಣ ಬಾಲಕ ಅಲ್ಲ, ಯಾವುದೋ ಬೇರೆ ಅವತಾರ ಇದಾವೆ ಬಾಲಕ ಅಂತಂದು. ಮಧ್ಯಾಹ್ನಕ್ಕೆ ಕುಂತಿರ್ತಾರೆ ಅವರು. ಧ್ಯಾನಕ್ಕೆ ಕುಂತಾಗ ಅವಾಗ ವಿಷ್ಣು ಹೇಳ್ತಾನೆ, ಅನಂತ ಕಾಡ್ದಾಗ ನಾನು ಸಿಗ್ತೇನೆ ನಿನಗೆ ಅಂತಂತ ಹೇಳ್ತಾರೆ. ಅನಂತ ಕಾಡ್ದಾಗ ಸಿಗ್ತೇನೆ ಅಂತ ಅಂದಾಗ ಋಷಿಮುನಿಯವರಿಗೆ ಯಾವ ಕಾಡು ಅಂತ ಎಲ್ಲಿದೆ ಅಂತಂದು ಗೊತ್ತಿರೋಂಗಿಲ್ಲ. ಅಂಥ ಕಾಡು ಐತೆ ಅಂತಂದು ಗೊತ್ತಿಲ್ಲ. ಅವಾಗ ಅವರು ಅದು ಅನಂತ ಕಾಡು ಹುಡ್ಕೊಂಡು ಹೋಗ್ಬೇಕಾದ್ರೆ ಎಲ್ಲಿಂದ ಗೊತ್ತಿರೋಂಗಿಲ್ಲ, ಹುಡುಕ್ತಿರ್ತಾರೆ. ಒಂದು ಸಮುದ್ರ ತೀರದಾಗ ಒಬ್ಬ ತಾಯಿ ಮಗುಗೆ ಬೈತಿರ್ತಾಳೆ, ಸುಮ್ಮನೆ ಇರಲಿಲ್ಲ ಅಂತಂದ್ರೆ ಹಿಂಗೆ ಅನಂತ ಕಾಡಿಗೆ ಹೋಗ್ಬಿಟ್ಟು ಬರ್ತೇನೆ ಅಂತಂದು. ಅನಂತ ಕಾಡಿಗೆ ಬಿಟ್ಟು ಬರ್ತೇನೆ ಅಂತ ಋಷಿ ಹೇಳ್ತಾ. ಅವಾಗ ಋಷಿ ಹೋಗಿ ತಾಯಿ ಕೇಳ್ತಾಳೆ ಎಲ್ಲೈತಿ ಅನಂತ ಕಾಡು ಅಂತಂದು. ಕೇಳಿದಾಗ ಅವಾಗ ಡೈರೆಕ್ಷನ್ ಹೇಳಿದಾಗ ಡೈರೆಕ್ಷನ್ ಪ್ರಕಾರ ಬರ್ತಾರೆ. ಬಂದಾಗ ಅಲ್ಲೇ ಒಂದು ಮರ ಇರುತ್ತೆ. ಆ ಮರ ಒಡೆದು ಅದ್ರಾಗಿಂದ ವಿಷ್ಣು ಅವರು ಹೊರಗೆ ಬರ್ತಾರೆ. ವಿಷ್ಣು ಎಷ್ಟು ದೊಡ್ಡ ಇದು ಇರ್ತಂದ್ರೆ 8 ಮೈಲ್ಸಷ್ಟು ದೊಡ್ಡದಾಗ ಅಷ್ಟು ಆಕಾರದಾಗ ಬಂದಿರ್ತಾರೆ. ಅವಾಗ ಋಷಿಮುನಿಯವರು ಪ್ರಾರ್ಥಿಸ್ಕೋತಾರೆ, ಇಷ್ಟು ದೊಡ್ಡ ಅವತಾರದಾಗ ನೋಡೋಕ್ಕಾಗಂಗಿಲ್ಲ, ನಿಮ್ಮ ಸಣ್ಣ ಕೀರ್ತಿ ಅವತಾರಕ್ಕೆ ಬರ್ರಿ ಅಂತ ಹೇಳಿದಾಗ ಅವಾಗ ವಿಷ್ಣು ಮತ್ತು ಸಣ್ಣ ಅವತಾರದಾಗ ಬರ್ತಾರೆ. ಅವಾಗ ನೋಡಿ ಧನ್ಯ ಆಗುತ್ತಾರೆ ಅವರು. ಆಮೇಲೆ ಇದೇ ಮಾತೆಲ್ಲ ರಾಜರಿಗೆಲ್ಲ ತಿಳಿದಾದ್ಮೇಲೆ ಇಲ್ಲೊಂದು ಗುಡಿ ಕಟ್ಸೋಕೆ ಸ್ಟಾರ್ಟ್ ಮಾಡ್ತಾರೆ. ಈ ಪದ್ಮನಾಭ ಸ್ವಾಮಿ ಟೆಂಪಲ್ದ ಭಾಳಷ್ಟು ಮಿಸ್ಟ್ರಿ ಐತಿ. ಅದು ಹೇಳ್ತೀನಿ ಅಂತ ನಿಮ್ಮ ಮುಂದೆ. ನೋಡಿದರೆ ಆಗಲೇ ಎಂಟ್ರಿ ಮಾಡೋಕೆ ಬಿಡಲಿಲ್ಲ ಕ್ಯಾಮ್ರಾ ಜೊತೆ, ಬರೀ ಫೋನ್ಲಿ ಅಷ್ಟೇ ವಿಡಿಯೋ ಮಾಡ್ಕೊಳಕ್ಕೆ ಬಿಟ್ರೆ ಅವರು. ಆತು ಇರಲಿ ಅಂತ ನಾವು ಅಷ್ಟ್ರಾಗ ಹೋದ್ವಿ. ಟೆಂಪಲ್ ಭಾಳ ಬ್ಯೂಟಿಫುಲ್ ಐತಿ. ಬರ್ರಿ ವಿಸಿಟ್ ಮಾಡಿರಿ. ಭಾಳಷ್ಟು ಮಿಸ್ಟ್ರಿ ಐತಿ. ಆ ಮಿಸ್ಟ್ರಿ ಮಾಡೋಕೆ ನಮ್ಗಂತೂ ಅವ್ರು ತೋರ್ಸಂಗೇ ಇಲ್ಲ ನಮ್ಮನ್ನ. ಆ್ಯಕ್ಚುಲಿ ಕರೆ ಹೇಳ್ಬೇಕಂದ್ರೆ ಭಾಳಷ್ಟು ಮಿಸ್ಟ್ರಿ ಐತಿ. ಏನು ಮಿಸ್ಟ್ರಿಪ್ಪ ಅಂತಂದ್ರೆ ಟೆಂಪಲ್ಗೆ ಕೆಳಗಡೆ ಅಂಡರ್ಗ್ರೌಂಡ್ದಾಗ ABCDEF 6 ಡೋರ್ ಅದಾವೆ. 6 ಡೋರ್ ಅದಾವೆ. 6 ಡೋರ್ದಾಗ ಮಿಲಿಯನ್ಸ್ ಆ್ಯಂಡ್ ಟ್ರಿಲಿಯನ್ಸ್ ಆಫ್ ಖಜಾನ ಐತಿ ಅಂತ ಹೇಳ್ತಾರೆ. ಖಜಾನ ಅಂತಂದ್ರೆ ಸಂಪತ್ತು ಐತಿ, ಗೋಲ್ಡ್ ಐತಿ, ಡೈಮಂಡ್ ಐತಿ, ಅದೈತಿ ಅಂತೆಲ್ಲ ಹೇಳ್ಯಾರ. ಭಾಳಷ್ಟು ಐತಿ ಅಂದ್ರೆ ಎಷ್ಟು ಐತೆ ಅಂತಂದ್ರೆ ಅದನ್ನ ಕೌಂಟ್ ಮಾಡೋಕೆ ಸ್ಟಿಲ್ ಆನ್ ಕೌಂಟ್ ಹಾಕೊಂತಿದೆ ಹೆಂಗೆ ದೋಸ್ತದ. ಹೆಂಗಂದ್ರೆ ಇನ್ನವ್ರಿಗೂ ಪ್ರತಿಯೊಂದು ಡಚ್ ಕಾಯಿನ್ಸ್, ಆಮೇಲೆ ಮೆಡಿವಲ್ ಹಿಸ್ಟ್ರಿದಾಗಿಂದ ಕಾಯಿನ್ಸ್ ಅವೆಲ್ಲ ಒಂದೊಂದು ಕಾಯಿನ್ಸು 2.5 crores ಆಪ್ಷನ್ದಾಗ ಹೊಂಟಾವ. ಸೊ ಅದು ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ, ಅದನ್ನು ಕ್ಯಾಲ್ಕುಲೇಟು ಮಾಡಿಲ್ಲ ಅಂತಂದು ಹೇಳ್ಯಾರ. ಸೊ ಇದು ಭಾಳ ರಿಚೆಸ್ಟ್ ಟೆಂಪಲ್ ಹಿಂದೂದಾಗ ಅಂತ ಹೇಳ್ತಾರೆ. ಯಾಕಂತಂದ್ರೆ ಏನು ಮಿಸ್ಟ್ರಿ ಅಂತಂದ್ರೆ ಆ ಟೆಂಪಲ್ ACDE ಆ್ಯಂಡ್ F ಅನ್ನೋ ಡೋರ್ನ ತೆಗ್ದಾರ. ಆದರೆ B ಅನ್ನೋ ಡೋರ್ ತೆಗ್ಯಾಕೆ ಆಗಿಲ್ಲ ಅಂತ ಹೇಳ್ತಾರೆ. ಯಾಕಂತಂದ್ರೆ B ಅನ್ನೋ ಏನಾದರೂ ಟೆಂಪಲ್ದ ಡೋರ್ ತೆಗೆದ್ರಂತಂದ್ರೆ ಅದು ಫುಲ್ ಪ್ರಳಯ ಆಗತ್ತೆ, ಗುಡಿ ಕುಸಿದು ಬೀಳ್ತೈತಿ. ಇವ ಸ್ಟೋರಿ ಭಾಳ ಅದಾವ ಸ್ಟೋರಿ ಅದ್ರದ್ದು. ಸೊ ಅದಕ್ಕೆ ಸುಪ್ರೀಂ ಕೋರ್ಟ್ ಅದನ್ನ ಆರ್ಡ್ರ್ ಮಾಡೈತಿ, ಬೇಡ ಅದು ತೆಗೋದು ಬೇಡ ಅಂತನ ಆರ್ಡ್ರ್ ಮಾಡೈತಿ. ಹಂಗಂತ ತೆಗೆದಿಲ್ಲ ಅಂತಂದು ಏನು ಅದರದ್ದು ಪ್ರೂಫ್ ಇಲ್ಲ. ತೆಗ್ದಾರನೋ ಸ್ವಲ್ಪ ಪ್ರೂಫ್ ಅದಾವು. ಎಲ್ಲಿ ಪ್ರೂಫ್ ಸಿಗುತ್ತಂದ್ರೆ ನಮಗೆ ಆಕ್ಸ್ಫರ್ಡ್ ಯೂನಿವರ್ಸಿಟಿದಾಗ ಒಂದು ಅನಾನಿಮಸ್ ಅನ್ನೋದೊಂದು ಆರ್ಟಿಕಲ್ ಐತಿ. ಆ ಆರ್ಟಿಕಲ್ ನನಗೆ ಆ್ಯಕ್ಚುಲಿ ತಾನು ಕೇಳಪಟ್ಟಿದ್ದ. ಆ ಆರ್ಟಿಕಲ್ ಅಂತಂದ್ರೆ ಒಬ್ಬಾಕಿ ಈಸ್ಟ್ ಇಂಡಿಯಾ ಕಂಪ್ನಿದವರು ಇದನ್ನ ಬಂದು ಡೋರ್ ತೆಗಿತಾರಂತ. ಡೋರ್ ತೆಗೆದು ಒಳಗಡೆನೂ ಹೋಗ್ತಾರಂತ. ಒಳಗಡೆ ಹೋದಾಗ ಅಲ್ಲೇ ಒಂದು ವಿಂಡೋ ಐತಂತ. ಆ ವಿಂಡೋಯಿಂದ ಇಡೀ ಪೂರ ಚೇಂಬರ್ ತುಂಬ ಲೈಟ್ ಆಗತ್ತಂತ. ಅಷ್ಟು ಸೈಂಟಿಫಿಕ್ ಆಗಿ ಕಟ್ಟಿರೋಂಥದ್ದು ಚೇಂಬರ್. ಆ ವಾಲ್ಟ್ ಅಥವಾ ಡೋರ್ ಒಳಗಿರೋ ಒಂದು ರೂಮ್ ಅಷ್ಟು ಸೈಂಟಿಫಿಕ್ ಆಗಿ ಕಟ್ಟ್ರಂತಂದ್ರೆ ಇಷ್ಟು ಇಮ್ಮೆನ್ಸ್ ಟ್ರೆಷರ್ ಐತಂತಂದ್ರೆ ಒಳಗೆ
ಇವು 5 ಡೋರ್ದು 10 ಪಟ್ಟು ಜಾಸ್ತಿ ಐತೆ ಅಂತ ಹೇಳ್ತಾರೆ. ಅಂತಂದ್ರೆ ಈಗಿನ ಪ್ರಕಾರ ಹೇಳ್ಬೇಕಂದ್ರೆ ಇಂಡಿಯಾ ಟಾಪ್ 1 ಎಕನಾಮಿಕಲ್ ಸ್ಟ್ಯಾಂಡರ್ಡ್ ಇದು ಏನೋ ಕಂಟ್ರಿ ಆಗ್ಬೋದಂತ. ಅಷ್ಟಕ್ಕೊಂದು ಟ್ರಿಲಿಯನ್ಸ್ ಆಫ್ ಲ್ಯಾಕ್ಸ್ ಆಫ್ ಅಮೌಂಟ್ ಅಲ್ಲಿ ಐತಂತ, ಗೋಲ್ಡ್ ಐತಂತಲ್ಲೇ. ಸೊ ಅದನ್ನ ತೆಗೆದು ಅದ್ರ ಒಳಗೆ ಎಲ್ಲ ಡಿಸ್ಕ್ರಿಪ್ಷನ್ಸ್ ಎಲ್ಲ ಬುಕ್ದಾಗ ಮೆನ್ಷನ್ ಮಾಡ್ಯಾರಂತ. ಆ ಬುಕ್ದಾಗ ಎಷ್ಟೊಂದು ಮೂರ್ತಿ ಅದಾವು, ಎಷ್ಟೊಂದು ಜಾರ್ ಅದಾವ, ಗೋಲ್ಡ್, ಹವಳ, ರತ್ನ ಅಂತೂ ಸಿಕ್ಕಾಪಟ್ಟೆ ಹೆಂಗೆ ಬೇಕಂಗೆ ಬಿದ್ದಾವಂತಲ್ಲೇ. ಅದು ಹಿಸ್ಟ್ರಿ ಹೇಳ್ತೈತಿ. ಅದು ಹೆಂಗಂತಂದ್ರೆ ಅವರು ಅದು ತೆಗೆದ್ಮ್ಯಾಗ ಯಾರ್ಯಾರು ತೆಗೆಯೋ ಪ್ಲ್ಯಾನ್ ಮಾಡಿದ್ರು, ಯಾರ್ಯಾರು ತೆಗೆದು ಒಳಗೆ ಹೋಗ್ಯಾರ, ಎಲ್ಲರೂ ಹಾವು ಕಡಿಸೋದು, ಯಾಕೆ ಗೊತ್ತಿಲ್ಲರ ಹೆಂಗೆ ಕಾಣೆ ಆಗೋದು, ಹಾಗೆಲ್ಲ ಭಾಳ ಮಿಸ್ಟೀರಿಯಸ್ ಥಿಂಗ್ಸ್ ಆಗ್ಯಾವಂತ ಆ ಡೋರ್ ತೆಗೆದು ಒಳಗೆ ಹೋದವ್ರದ. ಸೊ ಅವಳು ಯಾವಾಗ ಅವರು ಏನು ಯಾರು ತೆಗಿಬೇಕಂತಂದು ಇದು ಮಾಡಿದಾರಲ್ಲ, ಅವ್ನು ಸತ್ತಾದ್ಮೇಲೆ ಎಲ್ಲರೂ ಸಾಕೋಸ ಈಕಿಗೂ ಗೊತ್ತಾಗತ್ತೆ ನಾನು ಸಾಯ್ತೇನೆ, ನಾನು ಸಾಯ್ತೇನೆ ಅಂತ ಗೊತ್ತಾಗ್ಬಿಟ್ಟು ಆಕೆ ಏನು ಮಾಡ್ತಾಳೆ ಅಂತಂದ್ರೆ ಇಂಗ್ಲೆಂಡಿಗೆ ಹೋಗೋಕೆ ವಾಪಸ್ ಟ್ರೈ ಮಾಡ್ತಾಳೆ. ಇಂಗ್ಲೆಂಡ್ ಹೋಗ್ಬೇಕಾರೆ ಅವಾಗಿತ್ತು ಕಾಲದಾಗ ಶಿಪ್ದಾಗ ಹೋಗ್ಬೇಕಿತ್ತು, ಶಿಪ್ದಾಗ ಹೋಗಿರ್ತಾವೆ. ಅವಾಗಿನ ಕಾಲದಾಗ ಶಿಪ್ದಾಗ ಹೋಗ್ಬೇಕಾಗ್ತಿತ್ತು. ಶಿಪ್ದಾಗ ಹೋಗ್ಬೇಕಾಕಿ ಗೊತ್ತಾತ ತಾ ಸಾಯೋ ಟೈಮ್ ಬಂದೈತಿ ಅಂಥೇಳಿ ಏನು ಮಾಡ್ತಾ ಅಂತಂದ್ರೆ ಬುಕ್ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾ ಅಂತ. ಆ ಬುಕ್ದಾಗ ಎಲ್ಲ ಡಿಸ್ಕ್ರಿಪ್ಷನ್ ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಎಷ್ಟು ಚೇಂಬರ್ ಅದಾವು, ಆ ಚೇಂಬರ್ದಾಗ ಏನೇನು ಕಂಟು, ಏನೇನು ಸ್ಪೆಷಾಲಿಟಿ ಐತಿ ಆ ಚೇಂಬರ್ದಾಗ ಅಂತ ಎಲ್ಲ ಬುಕ್ದಾಗ ಬರ್ತಾವೆ. ಬುಕ್ ಬರೆದು ಆಕೆಗೆ ಏನೋ ಫುಲ್ ದೊಡ್ಡ ರೋಗ ಬರುತ್ತೆ, ಜ್ವರ ಗಿರ ಬರುತ್ತೆ. ಇನ್ನೇನು ಸಾಯ್ಬೇಕಾದಾಗ ಆಕೆ ಒಂದು ಪ್ರೊಫೆಸರ್ ಕಡೆ ಈ ಬುಕ್ ಕೊಟ್ಟು ಹೇಳ್ತಾಳೆ ಅಂತ, ಈ ಬುಕ್ನ ನಿಧಿಗಿಂತ ಹೆಚ್ಚಿಗೆ ದೊಡ್ಡ ಇದು ಕೊಟ್ಟು ನೀವು ಏನು ಮಹತ್ವ ಕೊಟ್ಟು ಕಾಪಾಡ್ಬೇಕಂತಂದು ಹೇಳ್ತಾಳೆ. ಆ ಬುಕ್ದಾಗಿನ ಐತಿ. ಅದನ್ನ ಬ್ರಿಟಿಷ್ ಗೌರ್ಮೆಂಟ್ ಆ ಹೆಣ್ಮಗಳನ್ನ ಹೆಸರನ್ನು ವಿಸ್ತಾರ ಮಾಡಿಕೊಟ್ಟಿಲ್ಲ, ಆ ಹೆಣ್ಮಗಳ ಫೋಟೋನೂ ವಿಸ್ತಾರ ಮಾಡಿಕೊಟ್ಟಿಲ್ಲ, ಅನಾನಿಮಸ್ ಆಗಿ ಉಳಿತೈತದ ಆ ಸ್ಟೋರಿ. ಇನ್ನೂ ಎಷ್ಟೊಂದು ಸ್ಟೋರಿ ಆ ಡೋರ್ ಬಗ್ಗೆ ಐತಿ. ಅವಾಗ ಹಿಂಗೆಲ್ಲ ಎಲ್ಲರೂ ಸಾಯಬೇಕಾದ್ರೆ ಊರು ತುಂಬ ಎಲ್ಲರಿಗೂ ಕೊಬ್ರಾಗಳ ಕಾಟ ಭಾಳ ಆಕಾವ. ಕೊಬ್ರಂದ ಹಾವುಗಳ ಕಾಟ ಭಾಳ ಆಗ್ತಾವಂತ. ಅದಕ್ಕೆ ಎಲ್ಲರೂ ಅದರಿಂದ ಸಾಯಕ್ಕೆ ಸ್ಟಾರ್ಟ್ ಮಾಡ್ತಾರಂತ. ಅವಾಗ ಅಲ್ಲಿಂದ ರಾಜ ಏನು ಮಾಡ್ತಾನಂತಂದು ನಾಗಬಂಧನ ಅಂತ ಒಂದು ಸ್ಟ್ರಾಂಗೆಸ್ಟ್ ಪವರೆಸ್ಟ್ ಲಾಕ್ ಇದ್ದಂಗದ. ಅದನ್ನ ಅಚೀವ್ ಮಾಡ್ಬೇಕಂದ್ರೆ ಸಾಧಾರಣ ಜನಗಳ ಕಡೆ ಮಾಡೋಕ್ಕಾಗಂಗಿಲ್ಲ. ಆ ನಾಗಬಂಧನ ಆ ಡೋರಿಗೆ ಕಟ್ತಾರಂತ. ಅಂದ್ರೆ ಅದನ್ನ ಕಾವಲು ಮಾಡೋದು ನಾಗಗಳೆಲ್ಲ ಕಾವಲು ಮಾಡ್ತಾವಂತ. ವಿತ್ ಇಮ್ಮೆನ್ಸ್ ಪವರ್ ಎಲ್ಲ ಅದನ್ನ ಇದು ಮಾಡ್ತಾರೆ, ಏನು ಕಾವಲು ಮಾಡ್ತಾರಂತಂದ ನಾಗಬಂಧನ. ಯಾವಾಗ ನಾಗಬಂಧನ ಹಾಕಿದಾಗ ಏನೇನು ಜನ ಕಾಣೆ ಆಗತ್ತಿದ್ರು, ಸಾಯತ್ತಿದ್ರು, ಎಲ್ಲರೂ ಸ್ವಲ್ಪ ರೇಟ್ ಕಡಿಮೆ ಹಾಕೊಂಡು ಬರುತ್ತಂತ. ಜಟಾಯು ಬಂದೀವಿ, ಬಟ್ ಜಟಾಯುದಾಗ ರೂಮ್ ಸಿಗತ್ತಿಲ್ಲ, ಎಲ್ಲ ಫುಲ್ಲರ್ ಅದಾವು, ಇಲ್ಲ ಹೋಟೆಲ್ಲ ಕ್ಲೋಸ್ ಆಗೈತಿ. ಆ್ಯಕ್ಚುಲಿ ಭಾಳ ಮಿನಿಮಲ್ ಐತೆ ಅನ್ಸತ್ತೆ ನಂಗೆ, ಯಾಕಲ್ಲಿ ಸ್ಟೇ ಆಪ್ಷನ್ಸ್. ಸೊ ಹೊಂಟೇವಿ ಈಗ. ಇವರು ಹುಡುಗರು ಸರ್ ನಾವು ತೋರಿಸ್ತೇವೆ ಬರ್ರಿ, ಒಂದು ರೂಮ್ ಅದಾವ ಅಂತೇಳಿ ಕರ್ಕೊಂಡು ಹೊಂಟಾರ.